Hey guys, a very good morning all of you. So I welcome you all for today's session, that is problems based on banking company accounts. So problems banking company accounts ಅಲ್ಲಿ ಎರಡು ತರ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೊಡ್ತಾನೆ. ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೇಸಿಸ್ ಮೇಲೆ, ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಬೇಸಿಸ್ ಮೇಲೆ. ಇವತ್ತಿನ ಸೆಷನ್ ಏನಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಮೇಲೆ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಕ್ವೆಶನ್ ಇಲ್ಲಿ ಕೊಟ್ಟಿದ್ದಾನೆ. The following are the ledger balances of Indian Bank Limited as on 31/3/2019. Prepare the profit and loss account and the schedules in prescribed form. ಸೊ ಇಲ್ಲೇನು ಕೇಳ್ತಾ ಇದ್ದಾನೆ, ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪ್ರೇಷನ್ ಕೇಳ್ತಾ ಇದ್ದಾನೆ. ಎಂಟ್ರೀಸ್ ಆರ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್, ಪೇಮೆಂಟ್ಸ್ ಆ್ಯಂಡ್ ಪ್ರಾವಿಷನ್ಸ್ ಟು ಎಂಪ್ಲಾಯೀಸ್, ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ಪ್ರಾವಿಡೆಂಟ್ ಫಂಡ್, advertising, director fees, auditor fees, depreciation on bank property, printing and stationery, law charges, interest on deposits and borrowings, profit on sale of investments, again loss on sale of investments, commission and exchange, miscellaneous income, and profit and loss account balance of previous year, that is 1/4/2018. Credit balance ಕೊಟ್ಟಿದ್ದಾನೆ. CR ಅಂದರೆ ಇದು ಕ್ರೆಡಿಟ್ ಬ್ಯಾಲೆನ್ಸ್ is nothing but what? ಪ್ರಾಫಿಟ್ ಬ್ಯಾಲೆನ್ಸ್. ಇದು ಪಾಸಿಟಿವ್ ಬ್ಯಾಲೆನ್ಸ್. CR ಕೊಟ್ಟಿದ್ರೆ ಪಾಸಿಟಿವ್ ಬ್ಯಾಲೆನ್ಸ್. DR ಅಂತ ಕೊಟ್ಟಿದ್ರೆ ಅದು ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೆ, ದಟ್ ಈಸ್ ನೆಗೆಟಿವ್ ಬ್ಯಾಲೆನ್ಸ್ ಆಗ್ತಾಯಿತ್ತು. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್. ಫಸ್ಟ್ ಒನ್, ಮೇಕ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 5,000 ಆ್ಯಂಡ್ 10,000 ಫಾರ್ ಇನ್ವೆಸ್ಟ್ಮೆಂಟ್ ಫ್ಲಕ್ಚುವೇಷನ್. ಸೊ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 5,000 ಇದೆ, ಅಗೇನ್ ಪ್ರಾವಿಷನ್ ಫಾರ್ ಇನ್ವೆಸ್ಟ್ಮೆಂಟ್ ಫ್ಲಕ್ಚುವೇಷನ್ 10,000 ಇದೆ, ಎರಡು ಕೂಡ ಪ್ರಾವಿಷನ್ ಅಮೌಂಟ್ಸೇ. ದೆನ್ ಮೇಕ್ ಪ್ರಾವಿಷನ್ ಫಾರ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಆನ್ ಬಿಲ್ಸ್ 5,000 ಆ್ಯಂಡ್ accrued interest on investments amounted to rupees 2,500. Provision for unexpired discount on bills andru onde, rebate on bills discounted andru onde. Clear? Next, directors recommended a dividend at 15% on share capital of rupees 2,50,000. 15% on 2,50,000, that is proposed dividend. So proposed dividend is 15% on 2,50,000. Next, make provision for statutory reserve and provide for a tax at 15% of proposed dividend. Statutory reserve percentage mention ಮಾಡಿಲ್ಲ, percentage ಇಲ್ಲ ಅಂದರೆ it is fixed percentage of 25%. ಸೊ ಸ್ಟ್ಯಾಚುಟರಿ ರಿಸರ್ವ್ 25% ಫಿಕ್ಸ್ ಇರುತ್ತೆ. ಅದ್ರ ಜೊತೆಗೆ ಏನು ಹೇಳ್ತಾ ಇದ್ದಾನೆ, ಟ್ಯಾಕ್ಸ್ 15% ಆಫ್ ಪ್ರಪೋಸ್ ಡಿವಿಡೆಂಡ್, ಅಂದರೆ ಪ್ರಪೋಸ್ ಡಿವಿಡೆಂಡ್ ಮೇಲೆ 15% ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರಪೋಸ್ ಡಿವಿಡೆಂಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಲ್ವ, 15% ಆನ್ 2,50,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಅಮೌಂಟ್ ಬರುತ್ತೆ, ಅದ್ರ ಮೇಲೆ ಮತ್ತೆ 15% ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ಫಸ್ಟ್ ಏನು ಮಾಡ್ತೀರಾ, ಶೆಡ್ಯೂಲ್ಸ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ 1 by 1. ಅದಾದ ನಂತರ ಅದನ್ನು ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಶೆಡ್ಯೂಲ್ಸ್ ಸ್ಟಾರ್ಟ್ ಆಗೋದು ಫ್ರಮ್ ಶೆಡ್ಯೂಲ್ ನಂಬರ್ 13. ಸೊ ರೈಟ್ ಡೌನ್ ಫಸ್ಟ್ ಶೆಡ್ಯೂಲ್ ನಂಬರ್ 13. It is interest received or interest earned. ಇಂಟ್ರೆಸ್ಟ್ ಅರ್ನ್ ಶೆಡ್ಯೂಲ್ ನಂಬರಲ್ಲಿ ಎಂಟ್ರೀಸ್ ಏನೇನು ಕೊಟ್ಟಿದ್ದೇನೆ ಆ ಎಂಟ್ರೀಸ್ ಬರ್ಕೊತ ಹೋಗಿ 1 by 1. ವೆನ್ ಯು ಲುಕ್ ಅಟ್ ದಿ ಎಂಟ್ರೀಸ್, ಯಾವುದು ಇಂಟ್ರೆಸ್ಟ್ ಅರ್ನ್ಡಲ್ಲಿ ಬರುತ್ತೆ, 1 ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್, ಇದು ಒಂದು. ಅದಾದ ನಂತರ ಬೇರೆ ಯಾವ ಎಂಟ್ರೀಸು ಬರಲ್ಲ, ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಕೊಟ್ಟಿದ್ದೇನೆ, ದಟ್ ಈಸ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಇದು ಒಂದು ಎಂಟ್ರಿ ಬರುತ್ತೆ. ಸೊ ದಿಸ್ ಒನ್ ಶೆಡ್ಯೂಲ್ ನಂಬರ್ 13. ಸೊ ದೇರ್ ಆರ್ 2 ಎಂಟ್ರೀಸ್ ಇನ್ schedule number 13. So first is interest and discount, of rupees 46,000, and one more interest on investments
is 2500. There are only 2 entries. So total is 2,48,500. Next, schedule 14, other income. Other income entries ಯಾವುದ್ಯಾವುದರಲ್ಲಿ? ಪೇಮೆಂಟ್ಸ್ ಮತ್ತು ಪ್ರಾವಿಷನ್ಸ್ ಬರಲ್ಲ, ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ಪ್ರಾವಿಡೆಂಟ್ ಬರಲ್ಲ ಅದರ್ ಇನ್ಕಮ್ನಲ್ಲಿ, ಅಡ್ವರ್ಟೈಸಿಂಗ್ ಬರಲ್ಲ, ಡೈರೆಕ್ಟರ್ ಫೀಸ್ ಇಲ್ಲ, ಆಡಿಟ್ ಫೀಸ್ ಇಲ್ಲ, ಡಿಪ್ರಿಸಿಯೇಷನ್ ಬರಲ್ಲ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇಲ್ಲ, ಲಾ ಚಾರ್ಜಸ್ ಇಲ್ಲ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇದು ಎಕ್ಸ್ಪೆಂಡಿಚರ್ ಆಗುತ್ತೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಒಂದು ಬರುತ್ತೆ. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಕೂಡ ತೊಗೋಬೇಕು, ಬಟ್ ಇದು ನೆಗೆಟಿವ್ ಬ್ಯಾಲೆನ್ಸ್ ತೊಗೋಬೇಕು. ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ ಬರುತ್ತೆ, ಮಿಸ್ಲೇನಿಯಸ್ ಇನ್ಕಮ್ ಬರುತ್ತೆ. ವಿಚ್ ಮೀನ್ಸ್ there are 4 entries. Out of 4, loss on sale of investment entry ನೆಗೆಟಿವ್ ಫಿಗರ್ ತೊಗೋಬೇಕು. ಸೊ ರೈಟ್ ಡೌನ್ ಒನ್ ಬೈ ಒನ್. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ 25,000. ಅದಾದ ನಂತರ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದು ನೆಗೆಟಿವ್ ಫಿಗರ್ ಬರುತ್ತೆ, ದಟ್ ಈಸ್ -10,000. ನೆಕ್ಸ್ಟ್ ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ rupees 54,000. Miscellaneous income and this one is 6,000. ಸೊ ಏನು ಎಂಟ್ರೀಸ್ ಇದ್ದಾವೆ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ನಾವು. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 25,000, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 10,000 ನೆಗೆಟಿವ್ ಫಿಗರ್, ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ 54,000 ಆ್ಯಂಡ್ ಮಿಸ್ಲೇನಿಯಸ್ ಇನ್ಕಮ್ 6,000. ಸೊ ಟೋಟಲ್ ಮಾಡಿ 54 plus 6 60, 60 plus 25 85,000, 85,000 minus 10,000 75,000. So this is other income. Schedule number 14. Next, schedule 15. Schedule number 15, interest expended. Interest expended entries only one ಇದೆ, that is interest on deposits and borrowings. This is schedule number 15 entry, that is 1,05,000. Interest on deposits and borrowings it's 1,05,000. Next, schedule 16, operating expenses. ಸೊ ರಿಮೈನಿಂಗ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲದೂ ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ. ಅದರಲ್ಲಿ ಪೇಮೆಂಟ್ಸ್ ಆ್ಯಂಡ್ ಪ್ರಾವಿಷನ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದಾದ ನಂತರ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ಆ್ಯಂಡ್ ಪ್ರಾವಿಡೆಂಟ್ ಫಂಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸಿಂಗ್ ಫೀಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಡೈರೆಕ್ಟರ್ ಫೀಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಡಿಟರ್ ಫೀಸ್ ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. Depreciation on bank property operating expenses, printing and stationery operating expenses, and law charges operating expenses. Right.
Let us write one by one. Payments and provisions to employees, $85,000. Next, contribution to staff provident fund, 15,000. Advertising, 8,000. Director fees, 7,000. Auditor fees, 5,000. Depreciation on bank's property, 9,200. Printing and stationery, 3,700. Law charges, 3,100. That's it. Now total all these operating expenses will get 1,36,000. And at last, one more schedule, that is provisions and contingencies. As per P&L account, without schedule number ಇದೆ, that is provisions and contingencies. Provisions and contingencies ಅಲ್ಲಿ entries provision for income tax ಒಂದು, again provision for investment fluctuation ಇದು ಒಂದು, ಎರಡು ಎಂಟ್ರೀಸ್ ಆಯಿತು. and one more provision for unexpired discount on bills, that is rebate on bills discounted, 3 ಎಂಟ್ರೀಸ್ ಬರುತ್ತೆ. provision for income tax, provision for investment fluctuation and provision for unexpired discount on bills, 3 entries. Provision for income tax 5,000, provision for investment fluctuation 10,000, and one more is, that is provision for unexpired discount on bills. Unexpired discount on bills ಅಂದರೂ ಒಂದೇ, rebate on bills discounted ಅಂದರೂ ಒಂದೇ. It is 5,000. So total provision is 20,000. It's over. ಶೆಡ್ಯೂಲ್ಸ್ ಎಲ್ಲದು ಆಯಿತು. ಈಗ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿ ಈ ಅಮೌಂಟ್ಸ್ನ ಶೆಡ್ಯೂಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. Here it is the statement. Profit and loss account for the year ending 31/3/2019. Particulars, schedules, the amount total. As per the format, first entry income entry, ಅದರಲ್ಲಿ 2 ಶೆಡ್ಯೂಲ್ಸ್ ಬರುತ್ತೆ, ಶೆಡ್ಯೂಲ್ ನಂಬರ್ 13 and 14.
ಇಂಟ್ರೆಸ್ಟ್ ಅರ್ನ್ಡ್, ಇನ್ನೊಂದು ಅದರ್ ಇನ್ಕಮ್. ಇಂಟ್ರೆಸ್ಟ್ ಅರ್ನ್ಡ್ ಎಂಟ್ರಿ 2,48,500. and other income entry 75,000. Total of these two is 3,23,500. This is total. Now expenses. Expenditures ಅಲ್ಲಿ Schedule 15, 16 and provisions and contingencies. Schedule 15 is interest expended, and 16 is operating expenses. Last one, provisions and contingencies. Schedule 15 amount 1,05,000. Next, Schedule 16 amount 1,36,000. And Schedule 17 mean provisions and contingencies amount is 20,000. The total is 2,61,000. This is total of expenses. ಇದಾದ ನಂತರ net profit, that is 1 minus 2. Roman number 1, that is income, and Roman number 2 is expenses. 1 minus 2, 3,23,500 minus 2,61,000. So net profit ಎಷ್ಟು ಬರುತ್ತೆ? 62,500. This is net profit for current year. ಕರೆಂಟ್ ಇಯರ್ ನೆಟ್ ಪ್ರಾಫಿಟ್ಗೆ ಪ್ರಿವಿಯಸ್ ಇಯರ್ ನೆಟ್ ಪ್ರಾಫಿಟ್ ಆ್ಯಡ್ ಮಾಡ್ಕೋಬೇಕು. ಪ್ರಿವಿಯಸ್ ಇಯರ್ ನೆಟ್ ಪ್ರಾಫಿಟ್ ಕ್ವೆಶನಲ್ಲಿ ಕೊಟ್ಟಿದ್ದಾನೆ. ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆನ್ 1/4/2018 85,000. ಈ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ರಾಫಿಟ್ ಆ್ಯಸ್ ಆನ್ 1/4/2018 85,000 ಆಗುತ್ತೆ. Total profit 1,47,500. So this is total profit. ಇದಾದ ನಂತರ appropriations deductions less appropriation. ಅಪ್ರಾಪ್ರಿಯೇಷನ್ ಅಂತ ಬಂದ ತಕ್ಷಣವೇ ಒಂದು ಕಂಪಲ್ಸರಿ ಅಪ್ರಾಪ್ರಿಯೇಷನ್ ಇರುತ್ತೆ. ದಟ್ ಈಸ್ ಸ್ಟ್ಯಾಚ್ಯುಟರಿ ರಿಸರ್ವ್ ಅಟ್ 25%. ಇದು ಕಂಪಲ್ಸರಿ ಅಪ್ರಾಪ್ರಿಯೇಷನ್. ಕ್ವೆಶನಲ್ಲಿ ಇರಲಿ ಬಿಡಲಿ, ಮೆನ್ಷನ್ ಮಾಡಲಿ ಬಿಡಲಿ, ಕಂಪಲ್ಸರಿ ಅಪ್ರಾಪ್ರಿಯೇಷನ್ ಲೆಸ್ ತೋರಿಸ್ಬೇಕು. ಎಷ್ಟು? 25%. 25% ಆನ್ ಕರೆಂಟ್ ಇಯರ್ ಪ್ರಾಫಿಟ್. ಕರೆಂಟ್ ಇಯರ್ ಪ್ರಾಫಿಟ್ ಮೇಲೆ 25%. ನಮಗಿಲ್ಲಿ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟು ಬಂದಿದೆ? 62,500 ಬಂದಿದೆ. ಅಂದರೆ 25/100 ಇಂಟು 62,500. 62,500 ಮೇಲೆ 25% ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 15,000
625 ಬರುತ್ತೆ. ಇದು ಸ್ಟ್ಯಾಚ್ಯುಟರಿ ರಿಸರ್ವ್. ಇದಾದಮೇಲೆ ಇನ್ನೊಂದು ಏನು ಕೊಟ್ಟಿದ್ದಾನೆ, ಸ್ಟ್ಯಾಚ್ಯುಟರಿ ರಿಸರ್ವ್ ಮುಗೀತು. ದೆನ್ ಡೈರೆಕ್ಟರ್ಸ್ ರೆಕಮೆಂಡೆಡ್ ಎ ಡಿವಿಡೆಂಡ್ ಅಂದರೆ ಪ್ರಪೋಸ್ಡ್ ಡಿವಿಡೆಂಡ್ ಹೇಳ್ತಾ ಇದ್ದಾನೆ. ಪ್ರಪೋಸ್ಡ್ ಡಿವಿಡೆಂಡ್ ಎಷ್ಟು ಹೇಳ್ತಾ ಇದ್ದಾನೆ? ಪ್ರಪೋಸ್ಡ್ ಡಿವಿಡೆಂಡ್ 15% ಆನ್ ಶೇರ್ ಕ್ಯಾಪಿಟಲ್ ಆಫ್ 2,50,000. 15% ಆನ್ 2,50,000. 15% on 2,50,000 which is 37,500. Last one more is tax at 15% of proposed dividend. ಅಂದರೆ ಪ್ರಪೋಸ್ಡ್ ಡಿವಿಡೆಂಡ್ ಮೇಲೆ 15% ಟ್ಯಾಕ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದಟ್ ಈಸ್ ಟ್ಯಾಕ್ಸ್ ಆನ್ ಡಿವಿಡೆಂಡ್ ಎಷ್ಟು ಪರ್ಸೆಂಟೇಜ್ ಇದೆ? 15% ಆನ್ ಪ್ರಪೋಸ್ಡ್ ಡಿವಿಡೆಂಡ್ ಅಂದರೆ 37,500 ಮೇಲೆ, ವಿಚ್ ಇಸ್ ಈಕ್ವಲ್ಸ್ ಟು 5,625. ಸೊ ದೀಸ್ ಆರ್ ಅಪ್ರಾಪ್ರಿಯೇಷನ್ಸ್. 3 ಟೋಟಲ್ ಮಾಡಿದ ಮೇಲೆ ಬರೋದು 58,750. Now less these appropriations amount from total profit. 1,47,500 ಅಲ್ಲಿ 58,750 ಮೈನಸ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಅಮೌಂಟ್ 88,750. ದಿಸ್ ಈಸ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್. ಸೊ ಇದು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಆಗುತ್ತೆ. and our answer is 88,750. So this is what preparation of profit and loss account of banking company accounts. In the next class, the next ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.